ಕನ್ಫ್ಯೂಷನ್ ಆಗೋ ಪ್ರಶ್ನೆನೇ ಇಲ್ಲ. ಎಕರೆಗೆ 100 ಕ್ವಿಂಟಾಲ್ ನಾವು ಬೆಳೆದೇ ಬೆಳಿತೀವಿ. ಒಂದು 3. ನಮಸ್ಕಾರ ರೈತ ಬಾಂಧವರೇ, ನಾನು ನಿಮ್ಮ ಡಾಕ್ಟರ್ ತಿಪ್ಪೇಶ್ ಮಾತಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲೊಂದು ಮರಗಳನ್ನು ತೋರಿಸ್ತೀನಿ ನಿಮಗೆ. ಇವತ್ತು ನಾವು ಹಿತ್ಲಾ ಕಲ್ಮನೆ ಭಾಗದಲ್ಲಿದ್ದೀವಿ. ಈ ಮರ ಅಬ್ಸರ್ವ್ ಮಾಡಿ, ಇದು ನಮ್ಮ ಮೊದಲನೇ ವರ್ಷದ ಕಸ್ಟಮರು. ಈ ಗೊನೆಗಳನ್ನು ಅಬ್ಸರ್ವ್ ಮಾಡಿ ನೀವು. ಹಿಂಗಾರ ಎಷ್ಟು ಕಾಯಿಗಳು ಹೇಗೆ ಕೂತಿದೆ, ಈಗಲೇ ಕತ್ತಿ ಹಾಕೋಕ್ಕಾಗ್ತಾ ಇಲ್ಲ, ಅಷ್ಟು ಚೆನ್ನಾಗಿ ಎಲ್ಲ ಗೊನೆಗಳು ಬಂದ ಮೇಲೆ ಎಷ್ಟಿದೆ ನೋಡಿ. 1 2 3 4 5 ಗೊನೆ ಹಿಡಿದಿದೆ. ಮೇಲೆ ಇನ್ನೊಂದು ಹಿಂಗಾರ ಇದೆ. ಇದು ಕಾಯಿ ಸೈಜ್ ಆಗಿಲ್ಲ, ಹರಳೆ ಇಷ್ಟೊಂದು ಬಂದಿದೆ. ಎಲೆಗಳು ನೋಡಿ ಎಷ್ಟು ಸಮೃದ್ಧವಾಗಿ ಎಷ್ಟು ಉದ್ದ ಬಂದಿದೆ. ತೆಂಗಿನ ಮರದ ಮಧ್ಯದಲ್ಲಿ ಹಾಕಿರೋ ತೋಟ. ಇವ್ರದ್ದು 3-4 ಕಡೆ ತೋಟಗಳಿದೆ. ಆ ತೋಟಗಳು ಚೆನ್ನಾಗಿದೆ. ನನ್ನ ಈ ತೋಟ ಭಾಳ ಹಾಳಾಗಿದೆ ಸರ್, ಈ ತೋಟದ ಮೇಲೆ ನಾನು ಎಕ್ಸ್ಪರಿಮೆಂಟ್ ಮಾಡ್ತೇನೆ. ಈ ತೋಟ ನನಗೆ ಅಲ್ಪ ಸ್ವಲ್ಪ ರಿಕವರಿ ಕಾಣುತ್ತೆ ಅಂತ ಆದರೆ ಮುಂದಿನ ವರ್ಷದಿಂದ ಎಲ್ಲ ತೋಟಗಳನ್ನು ಮಾಡ್ತೇನೆ ಅನ್ನೋದು ಅವ್ರ ಅಭಿಪ್ರಾಯ ಇತ್ತು. ನೀವು ಯಾವ್ದಾದ್ರು ತೊಂದರೆ ಎಲ್ಲ ಮಾಡಿ, ಎಂಥ ಚೆನ್ನಾಗಿರೋ ತೋಟನೂ ಚೆನ್ನಾಗಾಗುತ್ತೆ, ಹಾಳಾಗಿರೋ ತೋಟನೂ ಚೆನ್ನಾಗಾಗುತ್ತೆ. ನೀವು ನಿಮ್ಮ ಇಚ್ಛಾನುಸಾರ ಮಾಡಿ ಅಂತ ಹೇಳಿದ್ವಿ. ಸೊ ಇವತ್ತು ನಾವು ವಿಸಿಟಿಗೆ ಬಂದಾಗ ನಿಮಗೆ ತೋರಿಸ್ತಾ ಇದ್ದೀನಿ ಎಲ್ಲ ತೋಟಗಳ, ನಾನು ಎಲ್ಲ ಹಿಂಗಾರಗಳನ್ನು ತೋರಿಸ್ತೀನಿ. ಈ ಮರದೆಲ್ಲ ಈ ತೋಟ ಇಷ್ಟು ಒಂದೇ ವರ್ಷ ಅಂದರೆ ನವಂಬರ್ ಅಥವಾ ಡಿಸೆಂಬರಿಗೆ ಮಾಡಿಸಿದ್ದು ಇವರಿಗೆ. ಇವತ್ತು ಮೇ ಫಸ್ಟಿಗೆ ಇವ್ರದ್ದು ತೋಟ ವಿಸಿಟಿಗೆ ಬಂದಿದ್ದೀನಿ. ನೋಡಿ ಹೀಗಿದೆ. ಈ ಗರಿಗಳನ್ನೆಲ್ಲ ಅಬ್ಸರ್ವ್ ಮಾಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಇವರು ಇಲ್ಲಿ ಗೊಬ್ಬರ ಉಳಿಸ್ಕೊಂಡು ಅವ್ರದ್ದು ಚೆನ್ನಾಗಿರೋ ತೋಟದ ಒಂದು ಭಾಗದಲ್ಲಿ ಒಂದು 50 kg ತೊಗೊಂಡೋಗಿ ಹಾಕ್ತೆ ಸರ್. ನಾನು ಭಾಳ ಅದ್ಭುತವಾಗಿ ಬಂದುಬಿಟ್ಟಿದೆ ಸರ್, ಭಾಳ ಖುಷಿ ಆಗ್ತಾಯಿದೆ ನನಗೆ ಅಂತ ಅದು ಹೇಳ್ತಾಯಿದ್ರು. ಅದನ್ನು ನಾನು ಮುಂದಿನ ವೀಡಿಯೋಗಳಲ್ಲಿ ತೋರಿಸ್ತೀನಿ. ಸದ್ಯಕ್ಕೆ ಇದನ್ನು ನೋಡಿ. ನೆಕ್ಸ್ಟು ಬೇರೆ ಹಿಂಗಾರಗಳನ್ನೆಲ್ಲ ತೋರಿಸ್ತೀನಿ. ನಾನು ಎಲ್ಲ ಮರಗಳ ಹಿಂಗಾರಗಳನ್ನು ತೋರಿಸ್ತೀನಿ, ಎಷ್ಟು ಕನ್ವರ್ಷನ್ ಆಗಿದೆ ನೋಡಿ. ಈ ಮರ ನೋಡಿ, ಝೂಮ್ ಮಾಡ್ತೀನಿ, ಹೇಗೆ ಕಾಯಿ ಹಿಡಿದಿದೆ ನೋಡಿ. ಈ ಮರ ನೋಡಿ, ಈ ಝೂಮ್ ಔಟ್ ಮಾಡಿ ಈ ಮರ ಹಿಡಿತೀನಿ ಝೂಮ್. ಎಲ್ಲ ಹರಳಿದಿನ್ನು. ಇದು ಲಾಸ್ಟ್ ಟೈಮ್ ಒಂದು ಗೊನೆ ಬಿಟ್ಟಿದ್ದಾರೆ, ಅದು ಇವಾಗ ಹಣ್ಣಾಗಿದೆ. ಬಟ್ ಮೇಲಿನ ಹಿಂಗಾರಗಳು ಗರಿ ಒಳಗೆ ಮುಚ್ಕೊಂಡಿದೆ, ಹೇಗಿದೆ ನೋಡಿ. ಈ ಮರ ನೋಡಿ ಹೇಗೆ ಬಂದಿದೆ ನೋಡಿ. ಹಾಳಾಗಿರೋ ತೋಟ ಅವ್ರ ಪ್ರಕಾರ ಇದು ತುಂಬ ಹಾಳಾಗಿರೋ ತೋಟ. ನಾವು ಲಾಸ್ಟ್ ಟೈಮ್ ಗೊಬ್ಬರ ಕೊಡೋಕೆ ಬಂದಾಗ ಏನೂ ಇರಲಿಲ್ಲ. ಲಾಸ್ಟ್ ಟೈಮ್ ಅಡಿಕೆನೇ ಕೊಯ್ದಿಲ್ಲ ಅವ್ರು. ಇದರಲ್ಲಿ ತೆಂಗಿನ ಮರಗಳ ಮಧ್ಯದಲ್ಲಿ ಹಾಕ್ಕೊಂಡಿದ್ದಾರೆ ನೋಡಿ. ತೆಂಗಿನ ಮರಗಳಿದೆ, ಅದ್ರ ಮಧ್ಯದಲ್ಲಿ ಹಾಕಿದ್ದಾರೆ. ಅವ್ರಿಗೆ ಅದರಲ್ಲಿ ಚೆನ್ನಾಗಿ ಬರಬೇಕು ಅನ್ನೋ ಆಸೆ ನೋಡಿ. ಹಿಂಗೆ ನೋಡಿ, ಆಗಲಿ ನಾವು ಚಾಲೆಂಜಾಗಿ ಮಾಡಿಸೋಣ ಅಂಥೇಳಿ ನವಂಬರ್ ಡಿಸೆಂಬರ್ ಟೈಮಲ್ಲಿ ಏನೋ ಮಾಡಿಸಿದ್ದು. ಈಗ ನೋಡಿ ಕನ್ವರ್ಷನ್ಸ್ ನೋಡಿ ಹೇಗೆ ಬಂದಿದೆ. ಇಲ್ಲಿ ನೋಡಿ, ಅವರಂತೂ ತುಂಬ ಖುಷಿ ಅಂದರೆ ಖುಷಿಯಲ್ಲಿ ಕುಣಿದಾಡ್ತಾ ಇದ್ದಾರೆ. ಸಾರ್ ಈಗ ನನಗೆ ಈ ತೋಟ ರಿಕವರಿ ಆಯಿತು ಅಂದರೆ ಬೇರೆ ತೋಟಕ್ಕೆ ಹಾಕಿದ್ದೀನಿ ಸರ್, ಉಳಿದಿದ್ದದ್ದು ಗೊಬ್ಬರ ತೊಗೊಂಡೋಗಿ ಹಾಕಿದ್ದೀನಿ, ದಯವಿಟ್ಟು ಬಂದು ನೋಡಿ, ಅದು ಇನ್ನೂ ಚೆನ್ನಾಗಿ ಬಂದಿದೆ, ಚೆನ್ನಾಗಿರೋ ತೋಟ ಅಂತ. ಈಗ ರೈತ ಬಂದವರು ಇದಿರಲಿ, ಹಿಂಗಾರ ಬರುತ್ತೆ, ಇಳುವರಿ ಬರುತ್ತೆ, ನಾವು 100 ಕ್ವಿಂಟಲ್ ತೆಗಿಯೋದ್ರೊಳಗೆ ನಮಗೇನು ಕನ್ಫ್ಯೂಷನ್ ಇಲ್ಲ. 100 ತಿಂಗಳು ಬೆಳೆದೇ ಬೆಳಿತೀವಿ. ಬಟ್ ಗಿಡದ ಆರೋಗ್ಯನ ಅಬ್ಸರ್ವ್ ಮಾಡಿ. ಈ ಗರಿಗಳು ನೋಡಿ, ಇವತ್ತು ಟೆಂಪ್ರೇಚರ್ ಇಲ್ಲಿ 40 ಡಿಗ್ರಿ ಇದೆ. 40 ಡಿಗ್ರಿಯಲ್ಲೂ ನಾನು ಶೂಟ್ ಮಾಡ್ತಾಯಿದ್ದೀನಿ. ಮಧ್ಯಾಹ್ನ ಬಿಸಿಲಿದು, ಸುಮಾರು ಒಂದು 2:45-3 ಗಂಟೆಯ ಸಮಯ ಇದು. ಗಿಡಗಳು ಎಷ್ಟು ನಗ್ತಾ ಇದೆ ನೋಡಿ. ಇದು ಗರಿಗಳು ನೋಡಿ ಎಷ್ಟು ಉದ್ದ ಬಿಚ್ಚುತ್ತೆ. ಇದು ಉದ್ದ ಗರಿಗಳನ್ನು ತೊಗೊಂಡು ತೆಂಗಿನ ರಟ್ಟೆ ಆದಂಗೆ ಆಗುತ್ತೆ. ಒಂದು ಆರೋಗ್ಯವಂತ ಗಿಡ ಅಂದರೆ 12 ಗರಿಗಳಿರಬೇಕು. 12 ಗರಿಗಳು ಬಿಚ್ಚು ಗರಿಯಾಗಿ ಬರಬೇಕು. ಉದ್ದ ಗರಿಗಳನ್ನು ಯಾವಾಗ ತೊಗೊಂಬಂತು ಗರ್ಭದ ರಚನೆ ಚೆನ್ನಾಗಿ ಬರುತ್ತೆ, ಗರಿಗಳ ಪಟ್ಟೆಗಳು ಚೆನ್ನಾಗಿ ಬರುತ್ತೆ. ಸೊ ಎಲ್ಲ ಗಿಡಗಳು ನೋಡಿ ಹೀಗೆ ಬರಬೇಕು. ನ್ಯಾಚುರಲ್ ಗ್ರೀನ್ ಅಂತ ಕರಿತೇವೆ ಇದನ್ನು. ಪ್ಯಾರೆಟ್ ಗ್ರೀನ್ ಕಲರಿಗೆ ಗಿಡ ತಿರುಗಬೇಕು. ಆ ಥರ ತಿರುಗಿದಾಗ ಇವೆಲ್ಲ ಎಲ್ಲೂ ಹೋಗಲ್ಲ. ನಾನು ನಿಮಗೆ ಯಾವಾಗಲೂ ಹೇಳ್ತಾ ಇರ್ತೀನಿ ರೈತ ಬಂದವರೇ, ಇಳುವರಿ ಮ್ಯಾಟ್ರಲ್ಲ. ಇಳುವರಿ ಎಲ್ಲೂ ಹೋಗೋದಿಲ್ಲ. ನಮಗೆ ಇಳುವರಿ ಸಿಗುತ್ತೆ. ಇಳುವರಿ ತೊಗೊಳ್ಳೋಣ, ಇವತ್ತೆಲ್ಲ ನಾಳೆ ತೊಗೊಳ್ಳೋಣ. ಖಂಡಿತ ಮೊದಲನೇ ವರ್ಷ 2ನೇ ವರ್ಷದಲ್ಲಿ ತೊಗೋತೀವಿ. ಆದರೂ ಗಿಡಗಳನ್ನು ಸರಿ ಮಾಡೋ ಪ್ರಕ್ರಿಯೆಗಳಲ್ಲಿ ಕೆಲಸ ಮಾಡೋಣ. 100% 100ಕ್ಕೆ ಕನ್ಫ್ಯೂಷನ್ ಆಗೋ ಪ್ರಶ್ನೆನೇ ಇಲ್ಲ. ಎಕರೆಗೆ 100 ಕ್ವಿಂಟಾಲ್ ನಾವು ಬೆಳೆದೇ ಬೆಳಿತೀವಿ. ಒಂದು 3 ವರ್ಷ ತಾಳ್ಮೆಯಿಂದ, ಸತತ ಪ್ರಯತ್ನದಿಂದ ಸಾವಯವ ಕೃಷಿಯನ್ನು ಮಾಡಿ. ತಮ್ಮ ಸಾವಯವ ತಜ್ಞರ ಜೊತೆ ಕೂತ್ಕೊಂಡು ಸಾವಯವ ಕೃಷಿಗಳ ಬಗ್ಗೆ ಸಜೆಷನ್ಸ್ ತೊಗೊಂಡು ಮಾಡಿ. ಗೊತ್ತಿಲ್ಲ, ತಮ್ಮಲ್ಲಿ ಯಾರೂ ಸಾವಯವ ತಜ್ಞರಿಲ್ಲ ಅಂದರೆ ನಮ್ಮನ್ನಾದರೂ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ನಂಬರ್ ಕೆಳಗಿರುತ್ತೆ. ನಾವು ನಮ್ಮ ಕೈಲಿ ಆದದ್ದು ನಿಮಗೆ ಸಪೋರ್ಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೇವೆ. ಸಾಧ್ಯವಾದರೆ ಗೊಬ್ಬರ ಬೇಕಂದರೆ ಪ್ರೊವೈಡು ಮಾಡಿಸೋಣ. ಬಟ್ ಸಾವಯವ ಕೃಷಿಗಳನ್ನು ಮಾಡಿ, ಕೆಮಿಕಲ್ ಫಾರ್ಮಿಂಗನ್ನು ಬಿಡಿ ಅನ್ನೋದೇ ನಮ್ಮ ಉದ್ದೇಶ. ಧನ್ಯವಾದಗಳು ರೈತ ಬಂದವರೇ.